ನಾವು ಬದುಕುತ್ತಿರುವ ಈ ಲೋಕ ಒಂದು ವಿಚಿತ್ರ ಜಾಗ. ಇಲ್ಲಿ ಒಬ್ಬನ ನೋವು ಇನ್ನೊಬ್ಬನಿಗೆ ಸಂತೋಷವಾಗುತ್ತದೆ. ಒಬ್ಬನು ಮಾಡಿದ ತಪ್ಪು ಮೂರನೇ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಇದು ಕೇವಲ ಯಾದೃಚ್ಛಿಕ ಅಲ್ಲ, ಇದು ಈ ಜಗತ್ತಿನ ವ್ಯವಸ್ಥೆ. ಒಂದು ರೀತಿಯ ಅಲ್ಗೋರಿದಮ್. ಕಣ್ಣಿಗೆ ಕಾಣದ ಒಂದು ಜಾಲ ಇದೆ. ಅಲ್ಲಿ ನೀನು ಮಾಡಿದ ಕೆಲಸ ನನ್ನ ಭವಿಷ್ಯವನ್ನು ಬರೆಯುತ್ತದೆ. ನಾನು ಮಾಡಿದ ಕೆಲಸ ನಿನ್ನ ಬದುಕಿಗೆ ತಟ್ಟುತ್ತದೆ. ನಿನ್ನ ಇಂದಿನ ದುಃಖ ಯಾರೋ ಬೇರೆ ತೆಗೆದುಕೊಂಡ ನಿರ್ಧಾರದ ಫಲಿತಾಂಶವಾಗಿರಬಹುದು. ಇಲ್ಲಿ ನಮ್ಮ ಕರ್ಮ ಕೇವಲ ನಮ್ಮದೇ ಅಲ್ಲ, ಅದು ಈ ಸಂಪೂರ್ಣ ಜಗತ್ತಿನ ವ್ಯವಸ್ಥೆಯ ಒಂದು ಭಾಗ. ನಾವು ಎಲ್ಲರೂ ಒಂದೇ ದೂರದಿಂದ ಕಟ್ಟಲ್ಪಟ್ಟಿದ್ದೇವೆ. ನಿನ್ನ ಒಂದು ಉಸಿರು ಸಾವಿರಾರು ಮೈಲು ದೂರ ಕುಳಿತಿರುವ ಒಬ್ಬ ಅನ್ಯ ವ್ಯಕ್ತಿಯ ಹೃದಯದ ತಡಕಿಗೆ ಸಂಪರ್ಕ ಹೊಂದಿರಬಹುದು. ಹಾಗಾದರೆ ಈ ಜಗತ್ತಿನ ಅಲ್ಗೋರಿದಮ್ ಏನು? ಎಲ್ಲದರ ಲೆಕ್ಕ ಹೇಗೆ ಇರುತ್ತದೆ? ಅದನ್ನೇ ಇವತ್ತು ಅರ್ಥ ಮಾಡಿಕೊಳ್ಳೋಣ. ನಮ್ಮಲ್ಲಿ ಹೆಚ್ಚಿನವರು ಕರ್ಮ ಅಂದರೆ ರಿವಾರ್ಡ್ ಮತ್ತು ಶಿಕ್ಷೆ ಅಂತಾನೆ ಭಾವಿಸ್ತೀವಿ. ಒಳ್ಳೆಯದು ಮಾಡಿದ್ರೆ ಒಳ್ಳೆಯದು ಸಿಗುತ್ತೆ, ಕೆಟ್ಟದು ಮಾಡಿದ್ರೆ ಶಿಕ್ಷೆ ಸಿಗುತ್ತೆ ಅಂತ. ಸ್ವಲ್ಪ ಮಟ್ಟಿಗೆ ಅದು ಸರಿ ಅನಿಸಬಹುದು. ಆದರೆ ನಮ್ಮ ದೊಡ್ಡ ತಪ್ಪು ಅಲ್ಲಿ ಶುರುವಾಗುತ್ತದೆ. ಕರ್ಮ ಅಂದ್ರೆ ಇದೆ, ಆದರೆ ಅದು ನಾವು ಊಹಿಸುವಂತೆ ಕೆಲಸ ಮಾಡುವುದಿಲ್ಲ. ಅದು ಅಷ್ಟೊಂದು ಸರಳವಾಗಿದ್ದರೆ ಜೀವನ ತುಂಬಾ ಪ್ರಿಡಿಕ್ಟಬಲ್ ಆಗಿರುತ್ತಿತ್ತು. ಒಳ್ಳೆಯವರು ಸದಾ ಸುಖವಾಗಿರುತ್ತಿದ್ದರು, ಕೆಟ್ಟವರು ಸದಾ ದುಃಖದಲ್ಲೇ ಇರುತ್ತಿದ್ದರು. ಆದರೆ ನಿಜ ಜೀವನದಲ್ಲಿ ಹಾಗಿಲ್ಲ. ವಾಸ್ತವದಲ್ಲಿ ಕರ್ಮದ ಕೆಲಸ ನಮ್ಮ ಆತ್ಮಕ್ಕೆ ಬೇಕಾದ ಅನುಭವಗಳನ್ನು ಕೊಡುವುದು. ಆತ್ಮ ಬೆಳೆಯುವುದಕ್ಕೆ, ಬದಲಾಗುವುದಕ್ಕೆ ಬೇಕಾದ ಅನುಭವಗಳು. ಅದಕ್ಕಾಗಿ ನಮ್ಮ ಶಾಸ್ತ್ರಗಳಲ್ಲಿ ಕರ್ಮವನ್ನು 3 ಭಾಗ ಮಾಡಲಾಗಿದೆ. ಮೊದಲದು ಸಂಚಿತ ಕರ್ಮ. ಇದು ನಮ್ಮ ಹಳೆಯ ಜನ್ಮಗಳಲ್ಲಿನ ಎಲ್ಲ ಕೆಲಸಗಳ ಸ್ಟೋರ್, ಒಂದು ದೊಡ್ಡ ಡೇಟಾಬೇಸ್ ಅಂತ ಅರ್ಥ ಮಾಡಿಕೊಳ್ಳಬಹುದು. ಎರಡನೆಯದು ಪ್ರಾರಬ್ಧ ಕರ್ಮ. ಆ ಡೇಟಾಬೇಸ್ನಿಂದ ಈಗ ಡೌನ್ಲೋಡ್ ಆಗಿ ಈ ಜನ್ಮದಲ್ಲಿ ರನ್ ಆಗ್ತಿರುವ ಭಾಗ. ನಾವು ಹುಟ್ಟಿದ ಕುಟುಂಬ, ಪರಿಸರ, ಶರೀರ, ಆರೋಗ್ಯ ಇವೆಲ್ಲ ಇದರಲ್ಲೇ ಬರುತ್ತವೆ. ಮೂರನೆಯದು ಕ್ರಿಯಮಾನ ಕರ್ಮ. ನಾವು ಈಗ ಮಾಡ್ತಿರುವ ಹೊಸ ಆಯ್ಕೆಗಳು. ಇವತ್ತು ನೀನು ಸತ್ಯವನ್ನು ಆಯ್ಕೆ ಮಾಡ್ತೀಯಾ ಅಥವಾ ಮೋಸವನ್ನ? ಅದೇ ಮುಂದಿನ ಭವಿಷ್ಯವನ್ನು ರೂಪಿಸುತ್ತದೆ. ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಕರ್ಮವನ್ನು ಒಂದು ಅಲ್ಗೋರಿದಮ್ ಅಂತ ನೋಡಬೇಕು. ಸೋಷಿಯಲ್ ಮೀಡಿಯಾ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೋ ಅದೇ ತರ. ನೀನು ಯಾವ ಪೋಸ್ಟ್ ಲೈಕ್ ಮಾಡ್ತೀಯೋ, ಯಾವುದನ್ನು ಶೇರ್ ಮಾಡ್ತೀಯೋ ಅದನ್ನು ಅಲ್ಗೋರಿದಮ್ ಗಮನಿಸಿ ಮುಂದಿನ ಫೀಡ್ ತಯಾರಿಸುತ್ತದೆ. ಹಾಗೆ ಕರ್ಮವು, ಅದು ನಿನ್ನ ಪ್ರತಿಯೊಂದು ಆಯ್ಕೆ, ಪ್ರತಿಕ್ರಿಯೆ ನೋಡುತ್ತಾ ಹೋಗುತ್ತದೆ. ನಂತರ ನಿನಗೆ ಬೇಕಾದ ಅನುಭವಗಳನ್ನು ಕೊಡುತ್ತಾ ಹೋಗುತ್ತದೆ. ಒಂದು ಸನ್ನಿವೇಶದಲ್ಲಿ ನೀನು ಕೋಪ ಆಯ್ಕೆ ಮಾಡಿದ್ರೆ ಸಿಸ್ಟಮ್ ಅದನ್ನು ನೋಟ್ ಮಾಡುತ್ತದೆ. ನಂತರ ಮತ್ತೆ ಮತ್ತೆ ಸಹನೆ ಪರೀಕ್ಷಿಸುವ ಸನ್ನಿವೇಶಗಳನ್ನು ಕೊಡುತ್ತದೆ. ನಿನ್ನ ಆತ್ಮ ಬ್ಯಾಲೆನ್ಸ್ ಕಲಿಯುವವರೆಗೂ. ನಾವು ಇದನ್ನೆಲ್ಲ ಹಣ, ಹೆಸರು, ಬಡತನ, ಶ್ರೀಮಂತಿಕೆ ಅಂತ ಕನೆಕ್ಟ್ ಮಾಡಿಕೊಂಡಿದ್ದೇವೆ. ಆದರೆ ನಿಜವಾಗಿ ಇವೆಲ್ಲ ಅನುಭವಗಳಷ್ಟೇ. ಸುಖ ದುಃಖ ಅಂದ್ರೆ ಅನುಭವಗಳ ಪ್ಯಾಕೆಟ್ಗಳು. ಅವು ನಮ್ಮ ಹಿಂದಿನ ಮತ್ತು ಇಂದಿನ ಆಯ್ಕೆಗಳ ಪ್ರಕಾರ ಬದಲಾಗುತ್ತಿರುತ್ತವೆ. ಇದು ನಮ್ಮ ವೈಯಕ್ತಿಕ ಲೇಯರ್. ಆದರೆ ಇದರ ಹಿಂದೆ ಇನ್ನೊಂದು ಲೇಯರ್ ಇದೆ. ಅದೇ ಕಲೆಕ್ಟಿವ್ ಕರ್ಮ. ಇಲ್ಲಿ ಸಿಸ್ಟಮ್ ಇನ್ನೂ ಕಾಂಪ್ಲೆಕ್ಸ್ ಆಗುತ್ತದೆ. ನಾವು ಎಲ್ಲರೂ ಒಂದೇ ನೆಟ್ವರ್ಕ್ನಲ್ಲಿ ಇದ್ದೇವೆ. ನಿನ್ನ ಒಂದು ಕೆಲಸ ನಿನ್ನ ಜೀವನವನ್ನಷ್ಟೇ ಅಲ್ಲ, ಇತರರ ಬದುಕನ್ನು ತಟ್ಟುತ್ತದೆ. ಕುಟುಂಬ, ಸಮಾಜ, ದೇಶ, ಜಗತ್ತು ಎಲ್ಲವೂ ಒಂದೇ ಜಾಲ. ಈ 2 ಲೇಯರ್ಗಳು ಪ್ರತಿಕ್ಷಣ ಒಂದಕ್ಕೊಂದು ಕನೆಕ್ಟ್ ಆಗಿ ಕೆಲಸ ಮಾಡುತ್ತಿವೆ. ಇಲ್ಲಿ ಒಂದು ಕಾಣದ ಚೈನ್ ಇದೆ. ನಮ್ಮ ಕೆಲಸ ಮಾತ್ರ ಅಲ್ಲ, ನಮ್ಮ ಉದ್ದೇಶ, ಪ್ರತಿಕ್ರಿಯೆ, ಪರಿಣಾಮ ಎಲ್ಲವನ್ನೂ ಜೋಡಿಸುವ ಚೈನ್. ನಿನ್ನ ಸಣ್ಣ ಕೆಲಸವು ಈ ಬ್ರಹ್ಮಾಂಡದ ಕಥೆಯಲ್ಲಿ ಒಂದು ಹೊಸ ಅಧ್ಯಾಯ ಬರೆಯುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಸಮಯದಲ್ಲಿ ಹಿಂದೆ ಹೋಗಬೇಕು. ಏನೂ ಇಲ್ಲದ ಸಮಯ, ಶೂನ್ಯ. ಅಲ್ಲಿಂದ ಮೊದಲ ಕ್ರಿಯೆ ಆಯಿತು. ಅದನ್ನೇ ನಾವು ಬಿಗ್ ಬ್ಯಾಂಗ್ ಅಂತ ಕರಿತೇವೆ. ಅಲ್ಲಿ ಎನರ್ಜಿ ಹುಟ್ಟಿತು, ಗ್ಯಾಲಕ್ಸಿಗಳು ಬಂದವು, ನಕ್ಷತ್ರಗಳು, ಗ್ರಹಗಳು. ಪ್ರತಿಯೊಂದು ಘಟನೆ ಹಿಂದಿನ ಕ್ರಿಯೆಯ ಪ್ರತಿಕ್ರಿಯೆ. ಹಾಗೆ ಸಾಗುತ್ತಾ ಭೂಮಿ ಹುಟ್ಟಿತು, ಜೀವನ ಬಂತು, ನಂತರ ನಾವು. ಅವರೆಗೆ ಎಲ್ಲವೂ ಕೇವಲ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಆದರೆ ಮನುಷ್ಯ ಬಂದ ಮೇಲೆ ಇಂಟೆನ್ಷನ್ ಸೇರಿತು. ಉದ್ದೇಶ, ಸ್ವಾರ್ಥ, ಆಯ್ಕೆ. ಅಲ್ಲಿಂದ ಕರ್ಮ ಒಂದು ಸಿಂಪಲ್ ಲೂಪ್ ಅಲ್ಲ, ಅದು ದೊಡ್ಡ ನೆಟ್ವರ್ಕ್ ಆಯ್ತು. ಒಬ್ಬನ ಆಲೋಚನೆ ಕೂಡ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀಳುವಂತಾಯಿತು. ಇದೇ ಕಾರಣಕ್ಕೆ ಕರ್ಮ ನೇರ ರೇಖೆಯಲ್ಲಿ ಕೆಲಸ ಮಾಡಲ್ಲ, ಅದು ಜಾಲದಂತೆ ಹರಡುತ್ತದೆ. ಡಾಮಿನೋ ಎಫೆಕ್ಟ್. ಒಬ್ಬ ರಾಜಕೀಯ ನಾಯಕ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಲಕ್ಷಾಂತರ ಜನರ ಬದುಕು ಬದಲಾಗುತ್ತದೆ. ಅವರ ಪ್ರತಿಕ್ರಿಯೆ ಮತ್ತೊಬ್ಬರ ಮೇಲೆ ಬೀಳುತ್ತದೆ. ಹೀಗೆ ಚೈನ್ ಸಾಗುತ್ತಿರುತ್ತದೆ. ಹಾಗಾದರೆ ನಾವು ಯಾವ ಕಾರ್ಮಿಕ ಚೈನ್ನಲ್ಲಿದ್ದೇವೆ ಅನ್ನೋದನ್ನ ಹೇಗೆ ಗೊತ್ತಾಗುತ್ತೆ? ನಿನ್ನ ಇಂದಿನ ಜೀವನವೇ ಉತ್ತರ. ನಿನ್ನ ಸಂಬಂಧಗಳು, ಸಮಸ್ಯೆಗಳು, ಅವಕಾಶಗಳು, ಆರೋಗ್ಯ ಇವೆಲ್ಲ ನಿನ್ನ ಕಾರ್ಮಿಕ ಕಥೆಯ ಒಂದು ಸಣ್ಣ ಚಿತ್ರ. ಆದರೆ ಇದು ನಿನ್ನ ಕೆಲಸ ಮಾತ್ರ ಅಲ್ಲ, ನಿನ್ನ ಹಿಂದಿನ ಪೀಳಿಗೆಗಳ ಕೆಲಸವೂ ಇದರಲ್ಲಿ ಇದೆ. ಪ್ರಕೃತಿಗೆ ನಾವು ಮಾಡಿದ ಹಾನಿ ಮುಂದಿನ ಜನರೇಷನ್ ಅನುಭವಿಸುತ್ತದೆ.
ಆದ್ರೆ ಒಳ್ಳೆಯ ಸುದ್ದಿ ಏನೆಂದರೆ ಇವತ್ತಿನ ಆಯ್ಕೆಯಿಂದ ನೀನು ಹಳೆಯ ಪ್ಯಾಟರ್ನ್ ಬ್ರೇಕ್ ಮಾಡಬಹುದು. ಮುಂದಿನ ಪೀಳಿಗೆಗೆ ಒಳ್ಳೆಯ ಅಲೆ ಬಿಡಬಹುದು. ಈ ದೊಡ್ಡ ಜಾಲದಲ್ಲಿ ನನ್ನ ಒಳ್ಳೆಯ ಕೆಲಸಕ್ಕೆ ಏನು ಅರ್ಥ ಅಂತ ಕೇಳ್ತೀಯ? ಈ ಜಗತ್ತನ್ನು ಸಮುದ್ರ ಅಂತಕೋ. ನಾವು ಅದರ ಹನಿಗಳು. ಪ್ರತಿ ಹನಿಯ ಕಂಪನ ಮುಖ್ಯ. ನಿನ್ನ ಒಳ್ಳೆಯ ಕರ್ಮ ನಿನ್ನ ಫ್ರೀಕ್ವೆನ್ಸಿ ಮಾತ್ರ ಅಲ್ಲ, ಇಡೀ ನೆಟ್ವರ್ಕ್ನನ್ನೇ ಬದಲಾಯಿಸುತ್ತದೆ. ಈ ಸಿಸ್ಟಮ್ನು ಸರಿಪಡಿಸಬಹುದಾ? ರಿಸೆಟ್ ಮಾಡೋದಿಲ್ಲ. ಅರ್ಥ ಮಾಡಿಕೊಂಡು ಅವೇರ್ನೆಸ್ ಸೇರಿಸಬಹುದು. ಪ್ರತಿಕ್ರಿಯೆ ಬದಲಿಸಿದ್ರೆ ಚೈನ್ ಬದಲಾಗುತ್ತದೆ. ಅಲ್ಲಿ ಹೀಲಿಂಗ್ ಶುರುವಾಗುತ್ತದೆ. ದಯೆ, ಸಹನೆ, ಪ್ರಾಮಾಣಿಕತೆ ಇವು ನಿನ್ನ ನರ ವ್ಯವಸ್ಥೆಯನ್ನೇ ಶಾಂತ ಮಾಡುತ್ತವೆ. ಇದು ವಿಜ್ಞಾನವೂ ಹೌದು. ನೀನು ಯಾವ ಫ್ರೀಕ್ವೆನ್ಸಿ ಕಳಿಸ್ತೀಯೋ ಅದೇ ಬದಲಾಗಿದ ರೂಪದಲ್ಲಿ ಮರಳಿ ಬರುತ್ತದೆ. ಇದೇ ಕರ್ಮದ ಲಾಜಿಕ್. ನಿಮಗೆ ಈ ವಿಚಾರ ಇಷ್ಟವಾಯಿತಾ? ಕರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.